ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ 9 ದಿನಗಳಿಂದ ಗರ್ಭಿಣಿ ಸ್ತ್ರೀಗೆ ಸಂಬಂಧಪಟ್ಟಂತೆ ಗರ್ಭಿಣಿ ಬಾಲಗ್ರಹ ಅನ್ನೋ ದೋಷಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋ ಒಂದು ವಿಚಾರನ, ಇದು ಕಂಪ್ಲೀಟ್ ಗ್ಯಾನಿಕಾಲಜಿ ಡಿಪಾರ್ಟ್ಮೆಂಟ್ ಇದು. ಈ ವಿಚಾರವನ್ನು ಒಂದೊಂದು ಎಪಿಸೋಡ್ನಲ್ಲೂ ಹೇಳ್ತಾ ಬರ್ತಾ ಇದ್ದೀನಿ. ಮೊದಲನೇ ತಿಂಗಳಿಗೆ ಕಾಲಿಟ್ಟಾಗ ಹಲವಾರು ಲಕ್ಷಣಗಳು, ಬಾಧೆಗಳು, ನೋವುಗಳನ್ನು ಕಾಣಿಸ್ಕೊಳ್ತೆ. ಆ ನೋವು ಕಂಡ ತಕ್ಷಣ ನಾವು ಯಾವ ರೀತಿ ಪರಿಹಾರ ಮಾಡಬೇಕು? ಶ್ರೀಮುಖಿ ಅನ್ನೋ ದೇವತೆ ಮೊದಲನೇ ತಿಂಗಳು ನಮ್ಮನ್ನು ಕನೆಕ್ಟ್ ಮಾಡ್ತಾಳೆ, ಅಂದರೆ ನಮ್ಮನ್ನು ಅಟ್ಯಾಕ್ ಮಾಡ್ತಾಳೆ. 2ನೇ ತಿಂಗಳಲ್ಲಿ ಜಿನಿ ಏನೋ ದೇವತೆ, 3ನೇ ತಿಂಗಳಲ್ಲಿ ಕುಂಭಕರ್ಣಿ ಅಂತೇಳಿ, 4ನೇ ತಿಂಗಳಲ್ಲಿ ವಂಗದೇವತೆ, 5ನೇ ತಿಂಗಳಲ್ಲಿ ಕಾಳಿಕಾ ಅಂಥೇಳಿ, 6ನೇ ತಿಂಗಳಲ್ಲಿ ತ್ರಿಂತಿಣಿ ಅಂಥೇಳಿ, 7ನೇ ತಿಂಗಳಲ್ಲಿ ಶಾಕಿನಿ. ಹೀಗೆ ಒಂದೊಂದು ತಿಂಗಳಲ್ಲೊಂದು ದೇವತೆಗಳು ಆ ಗರ್ಭಿಣಿ ಸ್ತ್ರೀ ಪೂರ್ವಜನ್ಮದ ಕರ್ಮದ ಅನುಸಾರವಾಗಿ ಅವಳ ಕಾಡಿಸುತ್ತೆ. ನೋಡಿದ್ರೆ ನಾರ್ಮಲ್ ಆಗಿ ಇರ್ತಾರೆ. ಯೂಟ್ರಸ್ನ ಸ್ಕ್ಯಾನ್ ಮಾಡಿಸಿದಾಗ, ಅಲ್ಟ್ರಾಸೌಂಡ್ ಮಾಡಿಸಿದಾಗ ಮಗುನು ಚೆನ್ನಾಗಿರುತ್ತೆ. ಆದರೆ ಗರ್ಭಿಣಿ ಆಯಾ ತಿಂಗಳಲ್ಲಿ ಹಲವಾರು ಬಾಧೆಗಳನ್ನು ಅನುಭವಿಸಿ ದಿನ ದಿನ ಕೃಷಿ ಆಗ್ತಿರ್ತಾರೆ. ಶುಕಮುನಿಗಳು ಅಂತ ಇದ್ದರು. ಆ ಶುಕಮುನಿಗಳು ಮಗು ಗರ್ಭದಲ್ಲಿದ್ದಾಗ, ತಾಯಿ ಗರ್ಭದಲ್ಲಿದ್ದಾಗ ಗರ್ಭಿಣಿಯಲ್ಲಿ ಆಗುವಂಥ ಕೆಲವು ತೊಂದರೆಗಳನ್ನು ಭಾಳ ಡೀಪಾಗಿ ರಿಸರ್ಚ್ ಮಾಡಿ ಮೊದಲ ತಿಂಗಳಿಗೆ ಶ್ರೀಮುಖಿ ಅನ್ನೋ ದೇವತೆ ಬಂದು ಏನೆಲ್ಲ ತೊಂದರೆ ಕೊಡ್ತಾಳೆ ಅವಳ ಪೂರ್ವಜನ್ಮದ ಕರ್ಮಾನುಸಾರವಾಗಿ, ಆ ಗರ್ಭಿಣಿ ಸ್ತ್ರೀ ಪೂರ್ವಜನ್ಮದ ಕರ್ಮ ಅನುಸಾರವಾಗಿ ಅದಕ್ಕೆ ಏನು ಮಂತ್ರ ತಂತ್ರ ಮಾಡಬೇಕು. 2ನೇ ತಿಂಗಳಲ್ಲಿ ಜಿನಿಯೇ ಅಂತಿರ್ತಾಳೆ, ಅವಳಿಗೆ ಏನು ಮಂತ್ರ ತಂತ್ರ ಮಾಡಬೇಕು. ಈ ಥರ ಒಂದೊಂದು ತಿಂಗಳಿಗೂ ಶಾಂತಿ ಪರಿಹಾರನ ಹೇಳ್ಕೊಂಬಂದ್ಬಿಟ್ಟಿದ್ದಾರೆ. ಇದಕ್ಕೆ ಗರ್ಭಿಣಿ ಸ್ತ್ರೀ ಸಂಹಿತೆ ಅಂತಲೇ ಇದೆ, ಗರ್ಭಿಣಿ ಸಂಹಿತೆ ಅಂತಲೇ ಇದೆ. ಇದು ಹೊಟ್ಟೆಯಲ್ಲಿ ಮಗು ಇದ್ದಾಗಲೇ ಗರ್ಭಿಣಿಗೆ ಬಾಲಗ್ರಹ ದೋಷ. ಮಗು ಡೆಲಿವರಿ ಆದಮೇಲೆ ಮಗುಗೆ ಸಪ್ರೇಟಾಗಿ ಬಾಲಗ್ರಹ ದೋಷ ಶುರುವಾಗುತ್ತೆ 12 ವರ್ಷದ ತನಕ. ಅದಕ್ಕೆ 12 ವರ್ಷದ ತನಕ ಜಾತಕ ನೋಡಬಾರ್ದು ಅಂತ ಹೇಳ್ತೀವಿ. ಬಾಲಾರಿಷ್ಟ ನಡೆಯುವಾಗ ಜನನ ಆದಮೇಲೆ ಮಗುಗೆ ಬಾಲಾರಿಷ್ಟ, ಜನನಕ್ಕೆ ಮುಂಚೆ ತಾಯಿಗೆ ಬಾಲಾರಿಷ್ಟ, ಗರ್ಭಿಣಿ ಬಾಲಾರಿಷ್ಟ ಅಂತ ಕರೀತಾರೆ. ಇದನ್ನು ಭಾಳ ಡೀಪಾಗಿ ಅನಲೈಸ್ ಮಾಡೋ ಶುಕಮುನಿಗಳು ಈ ಜಗತ್ತಿಗೆ, ಈ ಗ್ಯಾನಿಕಾಲಜಿ ಡಿಪಾರ್ಟ್ಮೆಂಟಲ್ಲಿ ಕೆಲವು ಟೆಕ್ನಾಲಜಿನ ಹೇಳ್ಕೊಟ್ಟಿದ್ದಾರೆ. ತಂತ್ರಗಳು ಅಂತ, ಟೆಕ್ನಾಲಜಿ ಅಂದರೆ ತಂತ್ರ. ಸೌಂಡ್ ಥೆರಪಿ, ಮಂತ್ರದ ಮುಖೇನ ತಾಯಿ ಗರ್ಭದಿರೋ ಮಗುಗೂ ಸಂಸ್ಕಾರ ಆಗಬೇಕು. ತಾಯಿ ಕೂಡ ಓಜಮ್ಮ ಏನು ಕರ್ಮ ಮಾಡಿದ್ಲೋ ಆ ಕರ್ಮ ಮಗುಗೆ ಅಂಟ್ಕೋಬಾರ್ದು, ಮಗುಗೂ ಬರಬಾರ್ದು, ಅದನ್ನು ಅಲ್ಲೇ ನಾಶ ಮಾಡಬೇಕು ಆಯಾ ತಿಂಗಳಲ್ಲಿ ಆಯಾ ಗ್ರಹಗಳಿಗೆ ಅಂತ ಹೇಳಿ ಕೆಲವು ಮಂತ್ರ ಪ್ರಯೋಗಗಳು ಕೂಡ ಹೇಳಿದ್ದಾರೆ ಶುಕಮುನಿಗಳು ಈ ಗರ್ಭಿಣಿ ಸಂಹಿತೆಯಲ್ಲಿ. ಇದೆಲ್ಲ ಸುಳ್ಳಲ್ಲ. ಇದ್ರ ಬಾಧೆ ಏನು ಅಂತ ಮಗು ಹೆತ್ತಿರೋರು ಗೊತ್ತು. ಕೇಳಿಬೇಕಾರೆ ಮೊದಲನೇ ತಿಂಗಳೇ ಬಸ್ರಿ ನೀವು ಹೇಗಿದ್ದೀರಿ, ಹೆಂಗೆ ನಡೀತದೆ ಅಂತ. ಅವ್ರ ಪೂರ್ವ ಜನ್ಮದ ಪುಣ್ಯ ಚೆನ್ನಾಗಿತ್ತು ಅಂದರೆ 1ನೇ ತಿಂಗಳಿಂದ ಮಗು ಡೆಲಿವರಿ ಆಗೋವರೆಗೂ ಆರೋಗ್ಯವಾಗಿರ್ತಾರೆ. ದಿನ ಕೆಲಸಕ್ಕೆ ಹೋಗ್ತಾರೆ, ಆಫೀಸ್ಗೆ ಬರ್ತಾರೆ, ಮನೇಲೂ ಕೆಲಸ ಮಾಡ್ತಾರೆ, ನಾರ್ಮಲ್ ಆಗಿರ್ತಾರೆ. ಆದರೆ ಕೆಲವು ಹೆಂಗಸರಿಗೆ ಪೂರ್ವಜನ್ಮದ ಕರ್ಮಾನುಸಾರವಾಗಿ ತಿಂಗಳಿಗೆ ತುಂಬ ತೊಂದರೆಗಳು ಅನುಭವಿಸ್ತಾರೆ. ಯಾಕಾದ್ರೂ ಗರ್ಭಿಣಿ ಆಗಿಬಿಟ್ಟಪ್ಪ ನಾನು, ಯಾಕಾದ್ರೂ ಪ್ರೆಗ್ನೆಂಟ್ ಆದ್ನಲ್ಲ ಅನಿಸೋ ಮಟ್ಟಿಗೆ ಹಿಂಸೆ ಆಗುತ್ತೆ. ಅವರ ಪೂರ್ವಜ ಕರ್ಮ ಆಯಾ ದೇವತೆಗಳು ಈ ತಿಂಗಳು ಬಂದು ಬಾಧೆ ಪಡೋ ಆ ರೀತಿ ಮಾಡ್ತಾರೆ. ಅದಕ್ಕೆ ಸ್ತ್ರೀ ಜನ್ಮ ಬಂದಾಗ ಯಾರ್ಯಾರು ಇವತ್ತು ಜಗತ್ತಲ್ಲಿ ಹೆಂಗಸರಾಗಿ ಹುಟ್ಟಿದಿರೋ ಅವರು ಸ್ತ್ರೀ ಧರ್ಮ ಪಾಲನೆ ಮಾಡಬೇಕು. ಒಳ್ಳೆ ಪವಿತ್ರವಾದಂಥ ಜೀವನ ನಡೆಸಿ ಸತ್ತೋಗ್ಬಿಟ್ರೆ ನೆಕ್ಸ್ಟ್ ಬರ್ತಲ್ಲಿ ಏನಾದ್ರು ಅಪ್ಪಿತಪ್ಪಿ ಮತ್ತೆ ಸ್ತ್ರೀ ಆದರೆ, ಆ ಸ್ತ್ರೀಯಾಗಿ ಮತ್ತೆ ಗರ್ಭಿಣಿ ಆಗೋ ಯೋಗ ಇತ್ತು ಅಂದರೆ ಮುಂದಿನ ಜನ್ಮಕ್ಕೆ ಈ ದೋಷಗಳೆಲ್ಲ ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನು ದೂರದೃಷ್ಟಿಯಿಂದ ಶುಕಮುನಿಗಳು ಗ್ರಂಥದಲ್ಲಿ ಇಂಟ್ರಡಕ್ಷನ್ ಪಾರ್ಟ್ನಲ್ಲಿ ಉಲ್ಲೇಖನ ಮಾಡಿದ್ದಾರೆ. ಪೀಠಿಕೆ ಅಂತ ಕರೀತಾರೆ. ಗ್ರಂಥದ ಕೊನೆಯ ಭಾಗದಲ್ಲಿ ಫಲಶ್ರುತಿ ಅಂತ ಹೇಳ್ತಾರೆ. ಫಲಶ್ರುತಿನಲ್ಲಿ ಹೇಳ್ತಾರೆ, ಈ ರೀತಿಯ ಪರಿಹಾರ ಮಾಡಿಕೊಂಡು ಏನಾದ್ರು ಹೋದರೆ
ತಾಯಿಯಾದವಳು ಅಂದರೆ ಗರ್ಭಿಣಿ ಸ್ತ್ರೀಗೂ ಆಯುಷ್ಯ ಆರೋಗ್ಯ, ಅವಳು ಹೊಟ್ಟೆ ಗರ್ಭದಿಂದ ಬರೋ ಮಗು ಕೂಡ ಆಯುಷ್ಯ ಆರೋಗ್ಯವಂತ ಮಕ್ಕಳು ಹುಡ್ತಾರೆ ಅಂಥೇಳಿ ಫಲಶ್ರುತಿಯಲ್ಲಿ ಹೇಳಿದ್ದಾರೆ. ಈ ನವಮಾಸ 9ನೇ ತಿಂಗಳಲ್ಲಿ ಹೆಂಗಸರಿಗೆ, ಗರ್ಭಿಣಿ ಸ್ತ್ರೀಯರಿಗೆ ಶರೀರದಲ್ಲೆಲ್ಲ ನೋವು ಮತ್ತೆ ಕಾಣಿಸ್ಕೊಳ್ಳುತ್ತೆ. 8ನೇ ತಿಂಗಳಲ್ಲಿ ಪರಿಹಾರ ಆಗಲಿಲ್ಲ ಅಂದರೆ ಮುಂದುವರಿಯುತ್ತೆ 9ನೇ ತಿಂಗಳಿಗೆ. ಕಂಟಿನ್ಯೂಷನ್ ಆಫ್ 8th ಮಂತ್. ಶರೀರ ಪೂರ್ತಿ ನೋವು, ಕಾಲು ನೋವು, ಪಾದ ಇಟ್ಟರೆ ನೋವು, ಪಾದ ನೋವು, ಗಾಬರಿ, ದುಸ್ವಪ್ನ, ಏನೇನೋ ಭಯಂಕರವಾದಂಥ ಸತ್ತಿರೋರು, ಪ್ರಾಣಿ ಸತ್ತಿರೋರು, ಯಾರೋ ನೀರು ಬಿದ್ದಿರೋದು, ಮೇಲಿಂದ ಬೀಳಿಸ್ತಾ ಇರೋದು, ಮಚ್ಚು ಲಾಂಗಲ್ಲಿ ಹೊಡೆದು ಸಾಯಿಸ್ತಾ ಇರೋವಂಥದ್ದು, ಹೀಗೆ ವಿಚಿತ್ರವಾದಂಥ ಕನಸು. ಆದರೆ ಬಾಯ್ಬಿಟ್ಟು ಹೇಳ್ಕೊಡೋಕ್ಕಾಗಲ್ಲ. ಏನೋ ಕನಸು ಬಿತ್ತು, ಅದು ಹೆಂಗೆ ಅಂತ ಹೇಳೋಕ್ಕೆ ಕಣ್ಬಿಟ್ಟ ಮೇಲೆ ಎಕ್ಸ್ಪ್ಲೇಷನ್ ಮಾಡಲಿಕ್ಕೆ ಆಗೋದಿಲ್ಲ, ವಿವರಣೆಯನ್ನು ಕೊಡಲಿಕ್ಕೆ ಆಗೋದಿಲ್ಲ. ಆ ಥರ ಕನ್ಫ್ಯೂಷನ್ ಇಟ್ಬಿಡ್ತಾನೆ. ಹೊಡೆದಾಟ, ಕೂಗೋದು, ಬೆಂಕಿ ಹತ್ಕೊಂಡು ಉರಿತಾ ಇದೆ, ನೀರಲ್ಲಿ ಬಿದ್ದೋಗ್ಬಿಟ್ಟಿದ್ದಾರೆ, ಯಾರೋ ಸಾಯಿಸ್ತಿದ್ದಾರೆ, ಹೆಣನ ಎಳ್ಕೊಂಡು ಹೋಗ್ತಿದ್ದಾರೆ, ಆಮೇಲೆ ಸತ್ತಿರೋರೆಲ್ಲ ಕಾಣ್ತಿರ್ತಾರೆ. 9ನೇ ತಿಂಗಳಲ್ಲಿ ಈ ಥರ ಅವ್ರಿಗೆ ನಿದ್ದೆ ಮಾಡೋಕ್ಕೆ ಭಯ. ಇವೆಲ್ಲ ಕಾಣ್ತೀನಲ್ಲ ಕನಸಲ್ಲಿ, ಮಾಡೋಕ್ಕಿಲ್ಲ. ನಿದ್ರಾಹೀನತೆ ಬಂತ, ಕೂತ್ರೆ ನೋವು, ನಿಂತರೆ ನೋವು, ಅಸುರ ಹೋಗ್ತಾರೆ, ಆರಾಮಂತರ ಮತ್ತೆ ಕೂತ್ಕೋತಾರೆ, ಪುನಃ ಎದ್ದೊಳ್ತಾರೆ, ಪದೇ ಪದೇ ರಿಸಸ್ಗೆ ಹೋಗೋದು, ಪದೇ ಪದೇ ದಾಹ ಅನ್ನೋದು, ಇಷ್ಟಿಷ್ಟೇ ಒಂದೊಂದೇ 2 ಚಮಚ ನೀರು ಕುಡಿಬೇಕು ಅನಿಸುತ್ತೆ. ಇದಕ್ಕಿದ್ದಾಗೆಲ್ಲ ಥರ ಎಳ್ತಾ ಯಾರೋ ಹಿಡ್ಕೊಂಡು ಎಳ್ದಂಗೆ ಆಗ್ದಂಗೆ ಆಗುತ್ತೆ. ಯಾರೋ ಕೈಕಾಲು ಕಟ್ಬಿಟ್ಟು ಬಿಗಿದ್ಬಿಟ್ಟು ಎಳೆದ್ರೆ ಹೆಂಗೆ ಆಗುತ್ತೋ ಹಂಗಾಗುತ್ತೆ ಬಾಡಿನಲ್ಲೆಲ್ಲ. ಆದರೂ ಜೀವಂತವಾಗಿರಬೇಕು, ಮಗು ಹೊಟ್ಟೆಲೂ ಇರಬೇಕು, ತಾನು ಜೀವಂತವಾಗಿರಬೇಕು. ಈ ಎಲ್ಲ ಸಿಂಪ್ಟಮ್ಸು ಯಾರು ಕೊಡ್ತಾರೆ ಅಂದರೆ ಶಂಖಿನಿ ಅಂತ ಒಂದು ದೇವತೆ. 9ನೇ ತಿಂಗಳಿಗೆ ಶಂಖಿನಿ ಅನ್ನೋ ದೇವತೆ ಈ ಬಾಧೆಯನ್ನು ಗರ್ಭಿಣಿ ಸ್ತ್ರೀಗೆ ಗರ್ಭಿಣಿ ಬಾಲಾರಿಷ್ಟದಲ್ಲಿ ತೊಂದರೆ ಕೊಡುವಂಥದ್ದು ದೇವತೆ. ಇದಕ್ಕಿದ್ದಾಗೆ ಯಾರ್ಯಾರೋ ಕಾಣ್ತಾರೆ, ಪರಿಚಯ ಇಲ್ಲ, ಪರಿಚಯ ಇರೋರು ಕಾಣ್ತಾರೆ, ಬಂಧುಗಳು, ಮಿತ್ರಗಳು. ಅಯ್ಯೋ ಬದುಕಿರೋರೆಲ್ಲ ಸತ್ತಂಗೆ ಕಾಣ್ತಾರಲ್ಲ, ಅಯ್ಯೋ ಬದುಕಿರೋರೆಲ್ಲ ಸತ್ತೋಗಿದ್ದಾರಲ್ಲ ಅನ್ನೋ ಭಾವನೆ ಬರ್ತದೆ. ಸತ್ತಂಗಿತ್ತು ಕನಸಲ್ಲಿ, ಅವ್ರು ನಮ್ಮ ಮುಂದೆ ನಿಂತಿದ್ದಾರೆ, ಅವ್ರ ಕನಸಲ್ಲಿ ಸತ್ತಂಗೆ ಕಾಣ್ತೀವಿ. ಈ ಥರ ಒಂದು ಗಾಬರಿ, ಭಯ ಮಾಡಿ ಬಿ ಪಿ ಜಾಸ್ತಿ ಮಾಡಿಸ್ಬಿಡುತ್ತೆ. 9ನೇ ತಿಂಗಳಲ್ಲಿ ಬಿ ಪಿ ಜಾಸ್ತಿ ಆಗುತ್ತೆ. ಗರ್ಭಿಣಿ ಯಾಕೆ 9 ತಿಂಗಳು ಈ ಥರ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾಳೆ ಅಂತಂದರೆ, ಅತ್ತೆ ಮಾವದಿರು ಅಥವಾ ಗಂಡನ ಅಕ್ಕ ತಂಗಿರು ತಾನು ಯಾವ ಗೋತ್ರಕ್ಕೆ, ವಂಶಕ್ಕೆ ಸೊಸೆಯಾಗಿ ಹೋಗಿದ್ಲು ಹೋದ ಜನ್ಮದಲ್ಲಿ, ಅವ್ರಿಗೆಲ್ರಿಗೂ ಅತ್ತೆ ಮೇಲೆ ಚಾಡಿ ಹೇಳೋದು, ಅತ್ತೆ ಸರಿ ಇಲ್ಲ, ಮಾವ ಸರಿ ಇಲ್ಲ, ನನ್ನ ಗಂಡ ಸರಿ ಇಲ್ಲ, ನನ್ನ ಗಂಡನ ಅಕ್ಕ ತಂಗಿ ಸರಿ ಇಲ್ಲ, ಹೀಗೆ ಅವ್ರ ಮನೇಲೇ ಇದ್ದುಕೊಂಡು, ಅವ್ರ ಮನೇಲೇ ಊಟ ಮಾಡಿ, ಅವ್ರ ಮನೇಲೇ ಪ್ರೆಗ್ನೆಂಟಾಗಿ, ಆ ವಂಶದ ಕುಡಿನೇ ಹೊಟ್ಟೆಲಿ ಇಟ್ಕೊಂಡು ಇರ್ತಾಳೆ. ಇನ್ನೂ ಅರ್ಥ ಆಗಿಲ್ಲ ಅನಿಸುತ್ತೆ. ಹೋದ ಜನ್ಮ ಒಂದು ಹೆಂಗಸು ಮದುವೆ ಆಗಿ ಹೋಗಿದ್ದಾಳೆ. ಹೋದ ಜನ್ಮದಲ್ಲಿ ಆ ಹೆಂಗಸು ಮದುವೆಯಾಗಿ ಅತ್ತೆ ಮೇಲೆ ಚಾಡಿ ಹೇಳೋದು, ಅತ್ತೆಗೆ ಬೈಯೋದು, ಮಾವನ ಬಗ್ಗೆ ಚಾಡಿ ಅಪಪ್ರಚಾರ ಮಾಡೋದು, ಬೈಯೋದು, ಗಂಡನ ಬಗ್ಗೆ ಅಪಪ್ರಚಾರ, ಗಂಡನ ಅಕ್ಕ ತಂಗಿರ ಬಗ್ಗೆ ಅಪಪ್ರಚಾರ, ಇದೇ ಕೆಲಸ ಅವಳಿಗೆ. ಹೆಂಗೋ ಇದೇ ಥರ ಹೇಳ್ಕೊಂಡು ಹೆಂಗೋ ಬಾಳಿ ಬದುಕಿ ಸತ್ತೋಗ್ಬಿಟ್ಟು ಈಗ ಹುಟ್ಟಿದ್ದಾಳೆ ಎಲ್ಲೋ ಬೇರೆ ಕಡೆಗೆ. ಆ ಹೆಂಗಸಿಗೆ ಹುಟ್ಟಿ ಈಗ ಗರ್ಭಿಣಿಯಾಗಿದ್ದಾಳೆ. ಯಾವಾಗ ಅವಳು ಯಾರ್ಯಾರ ಬಗ್ಗೆ ಹೋದ ಜನ್ಮದಲ್ಲಿ ತಾನು ಸೊಸೆಯಾಗಿ ಹೋದಂಥ ಮನೆಯಲ್ಲಿ ಅಪಪ್ರಚಾರ, ನಿಂದನಾ, ದೋಷ, ಇದ್ರ ಜೊತೆಗೆ ಅವಳಲ್ಲಿ ಮುಖದಲ್ಲಿ ವಿಚಿತ್ರವಾದಂಥ ಅನುಭವಗಳಾಗ್ತಿರ್ತದೆ ಈ ಗರ್ಭಿಣಿ ಸ್ತ್ರೀಗೆ. ಯಾಕೆ ಅಂತಂದರೆ, ಎಷ್ಟು ಜನ ಕಣ್ಣೀರು ಹಾಕ್ಸಿದ್ಲು ಹೋದ ಜನ್ಮದಲ್ಲಿ, ಈಗ ಅದು 9ನೇ ತಿಂಗಳು ಶಂಕಿನಿ ಅನ್ನೋ ದೇವತೆ ಅದನ್ನು ಅನುಭವಿಸೋಕೆ ಮಾಡ್ತಾ ಇದ್ದಾಳೆ. ಎಷ್ಟೋ ಜನಕ್ಕೆ ತಾನು ಸೊಸೆಯಾಗಿ ಹೋದ ಮನೆಯಲ್ಲಿ ಅತ್ತೆ ಮಾದರ ಮನೇಲೇ ಎತ್ಕೊಂಡು, ಅವ್ರ ಮೇಲೆ ಎತ್ಕೊಂಡು ಅವ್ರ ಬಗ್ಗೆನೇ ಅಪಪ್ರಚಾರ ಮಾಡಿ ಅವ್ರನ್ನೇ ಅವಹೇಳನ ಮಾಡ್ತಾಯಿದ್ರೆ, ಅವ್ರ ಮರ್ಯಾದೆನೇ ತೆಗಿತಿದ್ರೆ, ಶಂಕಿನಿ ಹೇಳ್ತಾರೆ ನಾಡಿಗಳಲ್ಲೆಲ್ಲ ನೋವು ಕೊಟ್ಟು ಭಾಳಷ್ಟು ಹಿಂಸೆ ಕೊಡ್ತಾರೆ. ಯಾರು ಗೊತ್ತು, ಸಾಯ್ಲೂಬೋದು, ಮಗು ಹೊಟ್ಟೆಯಲ್ಲಿ ಅವಳು ಸಾಯ್ಬೋದು, ಇಲ್ಲ ಇಬ್ಬರು ಸತ್ತೋಗ್ಬೋದು. ಈ ದೋಷ ಹಿಂದಿನ ಜನ್ಮ ಮಾಡೋದಕ್ಕೆ ಗರ್ಭಿಣಿಯಾದಾಗ ಇವೆಲ್ಲ ಬರ್ತದೆ. ಇದನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ? ನವಧಾನ್ಯಗಳು 9 ಧಾನ್ಯ ಸಿಗುತ್ತೆ ಅಂಗಡಿಗಳಲ್ಲಿ, ಪ್ಯಾಕೆಟಲ್ಲಿ 9 ನವಧಾನ್ಯ ಚಿಕ್ಕ ಸಿಗುತ್ತೆ. 9 ನವಧಾನ್ಯಗಳು ತೊಗೊಳ್ಳಿ, 9 ಹಣ್ಣುಗಳು ಇಡಿ, ಒಂದು ಅಡಿಕೆ ಪಟ್ಟೆ ತಟ್ಟೆಲಿ ಇಟ್ಬಿಟ್ಟು, ನವಧಾನ್ಯಕ್ಕೆ 9ನೇ ಮಾಸ 9 ಧಾನ್ಯಗಳು ಇರಬೇಕಿಲ್ಲಿ. 9 ಧಾನ್ಯಗಳು ಯಾಕೆ ಹೇಳ್ತಾ ಇದ್ದೇನೆ, ಇದು 9ನೇ ತಿಂಗಳು ಗರ್ಭಿಣಿ, ಗ್ರಹ ಶಾಂತಿ.
9 ಹಣ್ಣಿಡಿ, ಎಲೆ ಅಡಿಕೆ ಒಂದೆರಡು ದಕ್ಷಿಣೆ ಇಟ್ಬಿಡಿ, ₹2 ₹1 ಕಾಯಿನು. ಅದಕ್ಕೆ ಗಂಧ ಅಕ್ಷತೆ ಪುಷ್ಪ ಎಲ್ಲ ಇಟ್ಟು ಧೂಪ ಮಾಡಿ ಒಂದು ವೀಳ್ಯದೆಲೆ ಮುಂದಿಟ್ಕೊಳ್ಳಿ ತಟ್ಟೆ ಮುಂದೆ. ನಾ ಹೇಳೋ ಮಂತ್ರದ 108 ಸಲ ಅರ್ಚನೆ ಮಾಡಿ. ಏನಂತ? ಓಂ ನಮೋ ಶಂಕಿನಿ ದೇವತೆ ಏಹಿ ಬಾಲಗ್ರಹಾಣಿ ಬಲಿಕನ್ಯೆ ಸ್ವಾಹ. ಓಂ ನಮೋ ಶಂಕಿನಿ ದೇವತೆ ಏಹಿ ಬಾಲಗ್ರಹಾಣಿ ಬಲಕನ್ಯೆ ಸ್ವಾಹ. ಬಲಿಕನ್ಯೆ ಸ್ವಾಹ. ಏನೇನಿದೆಯೋ ಅದೆಲ್ಲ ಬಲಿ ತಗೊಳಮ್ಮ. ಶಂಕಿನಿ ದೇವತೆಗೆ ಬಾಲ ಮಗು ಹೊಟ್ಟೆಲಿದ್ದಾಗಲೇ ಬಾಲಗ್ರಹಾಣಿ ಬಲಿಕನ್ಯೆ ಸ್ವಾಹ. ಓಂ ನಮೋ ಶಂಕಿನಿ ದೇವತೆ ಏಹಿ 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 ಬಾಲಗ್ರಹಾಣಿ ಬಲಿಕನ್ಯೆ ಸ್ವಾಹ ಅಂತ ಕುಂಕುಮದಲ್ಲಿ ಅಷ್ಟು 108 ಸಲ ಅರ್ಚನೆ ಮಾಡಬೇಕು. ಮಾಡಿ ಮತ್ತು ಧೂಪ ದೀಪ ಎಲ್ಲ ಆರತಿ ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಇದು ಯಾರು ಮಾಡಬೇಕು? 9 ತಿಂಗಳು ಗರ್ಭಿಣಿ ಸ್ತ್ರೀ ಮಾಡಬೇಕು, ಮತ್ತು ಯಾರು ಮಾಡೋಂಗಿಲ್ಲ. ಮಾಡಾದ್ಮೇಲೆ ಏನು ಮಾಡಬೇಕು? ಇದನ್ನು ಒಂದು ಎಲ್ಲ ಅದನ್ನು ಕುಂಕುಮನ ಸ್ವಲ್ಪ ಹಣಗಿಟ್ಕೊಳ್ಳಿ. ಇನ್ನು ನವಧಾನ್ಯ ಹಣ್ಣುಗಳೆಲ್ಲ ತೊಗೊಂಡು ಯಾವುದಾದ್ರು ನಿಮ್ಮ ಮನೆ ಹತ್ರ ಹಸಿರು ಬಣ್ಣದ ಮರ, ಹಚ್ಚ ಹಸಿರು ಮರದ ಬುಡದ ಕೆಳಗೆ ಇಟ್ಬಿಟ್ಟು ಬರಬೇಕು. ಬುಡದ ಹತ್ರ ಇಟ್ಬಿಟ್ಟು ತಿರುಗಿ ನೋಡಬಾರ್ದು. ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ದೇವರ ಹತ್ರ ದೀಪ ಹಚ್ಚಿ ಪ್ರಾರ್ಥನೆ ಮಾಡಬೇಕು. ಇದು 9 ತಿಂಗಳು ಗರ್ಭಿಣಿನೂ ಮಾಡ್ಬೋದು. ಮಾಡೋಕ್ಕಾಗಲಿಲ್ಲ ಅವ್ರ ಪರವಾಗಿ ಬೇರೆ ಯಾರಾದರೂ ಮಾಡ್ಬೋದು. ಯಾವಾಗ ಮಾಡಬೇಕು? ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಮಾಡಬೇಕು. ಕುಂಕುಮನ ಆಗಾಗ ಅಣಗಿಟ್ಕೋತಾರೆ. ಈ ಮಂತ್ರ ಓಂ ನಮೋ ಶಂಕಿನಿ ದೇವತೆ ಏಹಿ ಬಾಲಗ್ರಹಾಣಿ ಬಲಿಕನ್ಯೆ ಸ್ವಾಹ. ಈ ಮಂತ್ರನ 9 ತಿಂಗಳು ಮಗು ಡೆಲಿವರಿ ಆಗೋವರೆಗೂ ಜಪ ಮಾಡ್ತಾಯಿದ್ರೆ ನಾರ್ಮಲ್ ಡೆಲಿವರಿ ಆಗಿಬಿಡ್ತದೆ. ಆಗ ಅಪಹಾಸ್ಯ, ಅಪನಿಂದನೆ, ಅಪಪ್ರಚಾರ ಮತ್ತು ವಿಪರೀತವಾದಂಥ ತೊಂದರೆಗಳನ್ನು ಕುಟುಂಬದಲ್ಲಿ ಕೊಟ್ಟಿದ್ದರು ಜನ್ಮದಲ್ಲಿ, ಅದು ಈಗ ಈ ಜನ್ಮದಲ್ಲಿ ಈ ಶಾಂತಿ ಶಂಕಿನಿ ಅನ್ನೋ ದೇವಿ ಅದನ್ನು ತೊಗೊಂಡ್ಬಿಡುತ್ತಂತೆ. ಇದ್ರ ಜೊತೆಗೆ 9 ತಿಂಗಳು ಗರ್ಭಿಣಿ ಸ್ತ್ರೀ ಹೆಚ್ಚಿಗೆ ಕೂತ್ಕೋಬೇಕು ಅಂತಂದರೆ ದಕ್ಷಿಣಕ್ಕೆ ಬೆನ್ನು ಹಾಕಿ ಉತ್ತರಕ್ಕೆ ಮುಖ ಮಾಡ್ಕೊಂಡು ಕೂತ್ಕೋಬೇಕಂತೆ ನೋಡಿ, ಯಾವಾಗಲೂ ಕೂತ್ಕೊಳ್ಳೋದಾಗಿದ್ದರೆ. ಇನ್ನೊಮ್ಮೆ ಹೇಳ್ತೀನಿ, 9ನೇ ತಿಂಗಳಿನ ಹೆಂಗಸು ಗರ್ಭಿಣಿ ಸ್ತ್ರೀ ಉತ್ತರಕ್ಕೆ ಮುಖ ಮಾಡಬೇಕು, ಬೆನ್ನು ದಕ್ಷಿಣಕ್ಕೆ ಇರಬೇಕು. ಯಾವಾಗಲೂ ಈ ರೀತಿ ಕೂತ್ಕೋಬೇಕಂತೆ. ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳ್ತಾರೆ. ಶುಕಮುನಿಗಳು ಹೇಳ್ತಾರೆ, ವಾಮ ದಕ್ಷಿಣ ಅಂದರೆ ಉತ್ತರ ದಕ್ಷಿಣಕ್ಕೆ ಶರೀರದಿಂದ ಬರೋ ವೈಬ್ರೇಷನ್ನ ಸಕ್ ಮಾಡ್ಲಿಕ್ಕೆ ಬಿಡಬೇಕಂತೆ. ಅದರಿಂದ ಸುಮ್ಮನೆ ಪೂರ್ವಕ್ಕೆ ಮುಖ ಮಾಡ್ಕೊಳ್ಳೋದು, ಪಶ್ಚಿಮ ಮುಖ ಮಾಡ್ಕೊಂಡು ಇನ್ಯಾವುದು ಆಗ್ನೇಯ ಈಶಾನ್ಯ ನೈಋತ್ಯಕ್ಕೆ ಬದಲು ನಿಮ್ಮ ಮನೆ ದಕ್ಷಿಣ ಯಾವ್ದು ನೋಡಿ ಆ ದಕ್ಷಿಣಕ್ಕೆ ಬೆನ್ನು ತೋರಿಸ್ಬಿಡಿ, ಉತ್ತರಕ್ಕೆ ಮುಖ ಮಾಡ್ಕೊಂಡು ಕೂತ್ಕೊಳ್ಳಿ ಗರ್ಭಿಣಿ ಸ್ತ್ರೀಯರು. ಭಾಳ ಚೆನ್ನಾಗಿರ್ತದೆ. ಹೆಚ್ಚೆಚ್ಚಿಗೆ ಈ ಮಂತ್ರನ ಪೇಪರಲ್ಲಿ ಬರೆದ್ರೆ ಭಾಳ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಯಾರು 1ನೇ ತಿಂಗಳು 2ನೇ ತಿಂಗಳು 3, 4, 5, 6, 7, 8ನೇ ತಿಂಗಳವರೆಗೂ ಶಾಂತಿ ಮಾಡಲಿಲ್ಲ, ಅಟ್ಲೀಸ್ಟ್ 9ನೇ ತಿಂಗಳಿಗೆ ಗರ್ಭಿಣಿಸಿ ಇದೊಂದು ಮಾಡಲೇಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಆಗ ನವಗ್ರಹಗಳು 9 ಧಾನ್ಯಗಳು ನಿಮ್ಮನ್ನು ಶಾಂತಿಪಡಿಸಿ ಹೊಟ್ಟೆ ಮಗುಗೂ ಕೂಡ ಶಾಂತಿ ಮಾಡುತ್ತಂತೆ. ಆ ಕರ್ಮ ಇದ್ದರೆ ಮಗುಗೆ ಅದು ಕೂಡ ಗ್ರಹ ದೋಷ ನಿವಾರಣೆ ಆಗತ್ತೆ ಅಂತ ಹೇಳಿ ಶುಕಮುನಿಗಳು ಹೇಳ್ತಾರೆ. ಇದಿಷ್ಟು ಒಂದು ಪ್ಯಾಕೇಜ್, ಕಂಪ್ಲೀಟ್ ಒಂದು ಪ್ಯಾಕೇಜ್ 1ನೇ ತಿಂಗಳಿಂದ 9ನೇ ತಿಂಗಳವರೆಗೂ. ಇಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ನವಧಾನ್ಯ ದಾನ ಮಾಡೋದ್ರಿಂದ ಊಟಕ್ಕೆ ಮುಂಚೆ ನವಧಾನ್ಯ ದಾನ ಮಾಡೋದ್ರಿಂದ ಮಗುಗೂ ಶಾಂತಿ ಆಗುತ್ತೆ. ನವಫಲ 9 ಥರ ಹಣ್ಣುಗಳು, ಸೇಬು, ಕಿತ್ಳೆಹಣ್ಣು, ಮೂಸಂಬಿ, ಬಾಳೆಹಣ್ಣು, ದ್ರಾಕ್ಷಿ, ದಾಳಿಂಬೆ ಏನಿದೆಯೋ ಒಂದೊಂದು ಇಟ್ಬೇಕಷ್ಟೇ. ಇಟ್ಬಿಟ್ಟು ಮರದ ಹತ್ರ ಇಟ್ಟು ಬರಬೇಕದು. ಅದು ಕೂಡ ಅಷ್ಟೇ. ನವರಂಧ್ರಗಳು, ನವರಸಗಳು, ಅದು ಭಾವನೆಗಳು ಎಲ್ಲವನ್ನೂ ಶುದ್ಧಿ ಮಾಡ್ತದೆ ತಾಯಿ ಮತ್ತು ಮಗುವಿನಲ್ಲಿ. ಕಣ್ಬಿಡೋಕ್ಕಾಗಲ್ಲ, ತಲೆಭಾರ, ಮಾತಾಡೋಕ್ಕಾಗಲ್ಲ, ಧ್ವನಿ ಬರ್ತಾ ಇಲ್ಲ, ಸುಸ್ತು, ಸಂಕಟ, ಇದೆಲ್ಲ ಹಣ್ಣು ದಾನಗಳ ಮೂಲಕ. ಯಾಕಂದರೆ ಹಣ್ಣಲ್ಲಿ ಫ್ರಕ್ಟೋಸ್ ಇದೆ, ಗ್ಲುಕೋಸ್ ಇಲ್ಲ. ಸಕ್ಕರೆಯಲ್ಲಿ ಗ್ಲುಕೋಸ್ ಇದೆ, ಹಣ್ಣಲ್ಲಿ ಫ್ರಕ್ಟೋಸ್ ಇದೆ. ಆ ಫ್ರಕ್ಟೋಸು ಮಿನರಲ್ಸ್ ವೈಟಮ್ಸ್ನ ವೃದ್ಧಿ ಮಾಡುತ್ತೆ ಹಾರ್ಮೋನ್ಸಲ್ಲಿ ಅಂತ ಹೇಳುತ್ತೆ ಹಣ್ಣುಗಳ ದಾನದಿಂದ. ಆದ್ದರಿಂದ ಹಣ್ಣು ದಾನ 9ನೇ ತಿಂಗಳು ಭಾಳ ವಿಶೇಷ.
ಇದನ್ನು ತಪ್ಪದೇ ಮಾಡಬೇಕು. 9 ತಿಂಗಳು ಯಾರ್ಯಾರು ಇವಾಗ 9 ತಿಂಗಳು ತುಂಬಿದೆಯೋ ನಡೀತಿದೆಯೋ ಅವ್ರು ಇದನ್ನು ಮಾಡಿ ನೋಡಿ, ಭಾಳ ಒಳ್ಳೆಯದು. ದಕ್ಷಿಣಕ್ಕೆ ಬೆನ್ನು ಹಾಕಿ ಉತ್ತರಕ್ಕೆ ಮುಖ ಮಾಡ್ಕೊಂಡು ಕೂತ್ಕೋಬೇಕು ಅಂತ ಹೇಳಿದ್ದಾರೆ. ಹಾಗೆ ದಕ್ಷಿಣಕ್ಕೆ ತಲೆ ಹಾಕಿ ಉತ್ತರಕ್ಕೆ ಕಾಲು ಚಾಚಿ ಮಲಗಬೇಕಂತೆ 9 ತಿಂಗಳು ಗರ್ಭಿಣಿ ಸ್ತ್ರೀ. 9 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಫಲ ತಾಂಬೂಲವನ್ನು ಕೊಡಬೇಕು. ಸುಖಕರ ಹೆರಿಗೆಗೆ, ಒಳ್ಳೆಯ ಹೆರಿಗೆ ಆಗಬೇಕು ಅಂದರೆ. ಈಗಲೂ ಕಾಲ ಮಿಂಚಿಲ್ಲ. 9ನೇ ತಿಂಗಳಲ್ಲಿ ಈ ಶಾಂತಿ ಮಾಡಿದ್ರೆ ಗರ್ಭಿಣಿ ಆರೋಗ್ಯ ಆಯುಷ್ಯನ ಪಡಿತಾಳೆ. ಗರ್ಭಿಣಿ ಒಟ್ಟರೆ ಮಗು ಕೂಡ ಆಯುಷ್ಯ ಆರೋಗ್ಯ ಜಾಸ್ತಿ ಆಗುತ್ತಂತೆ. ಇದೊಂದು ತಂತ್ರವಿದ್ಯೆಯನ್ನು ಶುಕಮುನಿಗಳು ಒಂದು ಕಡೆ ಹೇಳಿದ್ದಾರೆ. ಇದು 9ನೇ ತಿಂಗಳ ಆಗುವಂಥ ಒಂದು ವಿಶೇಷವಾದಂಥ ಗ್ರಹ ಶಾಂತಿ, ದೇವತೆಗೆ ಶಾಂತಿ, ಶಂಕಿನಿ ಅನ್ನೋ ದೇವತೆಗೆ. ವೀಕ್ಷಕರೇ, ಇದೊಂದು ಅನೌನ್ಸ್ಮೆಂಟು. ಇದೇ ತಿಂಗಳು 22, 23ನೇ ತಾರೀಕು ಅಂದರೆ ಶನಿವಾರ ಭಾನುವಾರ ಮೈಸೂರಿನಲ್ಲಿನ ನರಸಿಂಹಕ್ರಿಯೆ ಅನ್ನೋ ಒಂದು ವರ್ಕ್ಶಾಪನ್ನು ಮಾಡ್ತಾರೆ, ಶಿಬಿರ. ಏನಿದೆ ನರಸಿಂಹರ ಒಂದು ವಿಶೇಷವಾದಂಥ ವಿದ್ಯೆ, ಕ್ರಿಯಾವಿದ್ಯೆ. ಇದರಿಂದ ಏನು ಲಾಭಪ್ಪ ಅಂತಂದರೆ, ಈ ಕೋರ್ಸಲ್ಲಿ ಸೇರಿಕೊಂಡು ಈ ವಿದ್ಯೆ ಕಲಿಯೋದ್ರಿಂದ ಏನು ಲಾಭ ಅಂದರೆ, ಮೊದಲು ಬ್ರೈನ್ ನೋಡೋಣ. ಬ್ರೈನಲ್ಲಿ ರಕ್ತ ಹೆಪ್ಪುಕಟ್ಟುತ್ತೆ, ಕೆಲವು ಏಜ್ ಆಗ್ತಾ ರಕ್ತ ಹರಿಯೋದಿಲ್ಲ, ರಕ್ತ ಸ್ಟಾಪ್ ಆಗುತ್ತೆ. ಬ್ರೈನ್ಗೆ ಆಕ್ಸಿಜನ್ನು ಮತ್ತು ಬ್ಲಡ್ಡು ಸರ್ಕ್ಯುಲೇಷನ್ ಆಗಲ್ಲ. ಬ್ರೈನಲ್ಲಿ ಕ್ಷಯ ರೋಗ ಇರುತ್ತೆ, ಬ್ರೈನ್ ಟ್ಯೂಮರ್. ಇದೆಲ್ಲ ಈ ನರಸಿಂಹಕ್ರಿಯೆಯಿಂದ ಕ್ಯೂರ್ ಆಗಿಬಿಡುತ್ತೆ. ನಂಬರ್ 1. ಎರಡನೇದು ಬೈಪಾಲರ್ ಡಿಸಾರ್ಡರ್ಸ್ ಅಂತ, ಮೆಂಟಲ್ ರಿಲೇಟೆಡ್, ಮಾನಸಿಕ ಕಾರ್ಯಗಳು. ಹಿಸ್ಟೀರಿಯಾ ಇರ್ಬೋದು, ಸ್ಕಿಜೋಫರ್ನಿಯಾ, ಅಲ್ಝಿಮೀರಿಯಾ, ಆಮೇಲೆ ಡೆಮೆನ್ಷಿಯಾ, ಅರಳು ಮರಳು, ಪಾರ್ಕಿನ್ಸನ್, ಕೈ ಅಲ್ಲಾಡಿಸೋದು, ಈ ರೀತಿ ತಲೆ ಅಲ್ಲಾಡಿಸೋದು, ಪಿಟ್ಸ್ ರೋಗ. ಪಿಟ್ಸು, ಪಾರ್ಕಿನ್ಸನ್ನು, ಲಕ್ವ ಬರೋದು ಬ್ರೈನಿಂದ. ಇದೆಲ್ಲ ಬರಬಾರ್ದು ಸಾಯೋ ತನಕ ಅಂತಂದರೆ, ಅಥವಾ ಶಾಪದಿಂದ ಬರೋ ರೋಗಗಳೇನಾಯಿತು ಅಂದರೆ ಈ ನರಸಿಂಹಕ್ರಿಯೆ ಕ್ಲೀನ್ ಮಾಡುತ್ತಂತೆ. ಮೈಗ್ರೇನು, ಎಲ್ಲ ಥರ ತಲೆನೋವುಗಳು, ವಿಚಿತ್ರವಾದಂಥ ಕನಸು, ದುಸ್ವಪ್ನಗಳು ಬರುತ್ತಿದ್ದರೆ, ಕಣ್ಣಲ್ಲಿ ಏನೇ ದೋಷಗಳಿರಲಿ, ಕಿವಿ ಸರಿಯಾಗಿ ಇಲ್ಲ ಕೇಳಿಸ್ತಾ ಇಲ್ಲ, ಕಿವಿ ದೋಷ, ವರ್ಟಿಗೋತ್ ಒಂದು ಕಾಯಿಲೆ, ಅದನ್ನು ಕ್ಯೂರ್ ಮಾಡುತ್ತೆ 2 ದಿನದಲ್ಲಿ ಈ ನರಸಿಂಹಕ್ರಿಯೆ. ಮೂಗಲ್ಲಿ ದುರ್ಮಾಂಸ ಬೆಳೆದಿದ್ದರೆ ಮೂಗಿಗೆ ಸಂಬಂಧಪಟ್ಟಂಥ ರೋಗ, ಹಲ್ಲಲ್ಲಿ ಡೆಂಟಲ್ ಕಾಯಿಲೆಗಳು, ಹಲ್ಲಿನ ರೋಗಗಳು, ತುಟಿ ಇರೋದು, ಟಂಗು, ನಾಲ್ಗೆಯಲ್ಲಿ ಇರೋ ದೋಷ ಎಲ್ಲ ವಿತಿನ್ 2-3 ಡೇಸ್ ಕ್ಯೂರ್ ಮಾಡಿಬಿಡುತ್ತೆ ನರಸಿಂಹಕ್ರಿಯೆ ಮಾಡ್ತಾ ಬಂದರೆ. ಗಂಟ್ಲು, ಥ್ರೋಟು, ಆಮೇಲೆ ಥೈರಾಯ್ಡು, ಪ್ಯಾರಾಥೈರಾಯ್ಡು, ಇಸೋಫಗಸ್, ಅನ್ನನಾಳ, ಧ್ವನಿಪೆಟ್ಟಿಗೆ, ಸೌಂಡ್ ಬಾಕ್ಸ್ ದೋಷ ಇದ್ದರೆ ಎಲ್ಲ ಕ್ಯೂರ್ ಮಾಡುತ್ತೆ. ಇದು ಲಂಗ್ಸಲ್ಲಿ ಕ್ಯಾನ್ಸರ್ ಇದ್ದರೆ, ಲಂಗ್ಸಲ್ಲಿ ಅಸ್ತಮ ರೋಗ, ಡಸ್ಟ್ ಅಲರ್ಜಿ ಇದ್ದರೆ, ಲಂಗ್ಸ್ ಸಂಬಂಧಪಟ್ಟಂತೆ ಏನೇ ದೋಷ ಇದ್ದರೆ ತೆಗೆಯುತ್ತೆ 2 ದಿನದಲ್ಲಿ. ಮತ್ತು ಹೃದಯದಲ್ಲಿ ಏನೇ ದೋಷ ಇರಲಿ, ಹಾರ್ಟಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಇರ್ಬೋದು, ಆಂಜಿಯೋಗ್ರಾಮ್ ಮಾಡಬೇಕು ಅಂತಾರೆ, ಸ್ಟೆಂಟ್ ಹಾಕ್ಸ್ಬೇಕು ಅಂತಾರೆ, ಆ ಥರದ್ದೆಲ್ಲ ಏನೋ ದೋಷಗಳಿತ್ತು ಅಂದರೆ ಇದು ಪ್ರಾಕ್ಟೀಸ್ ಮಾಡ್ತಾ ಹೊಟ್ಟೋಗುತ್ತೆ. ಹೊಟ್ಟೆನಲ್ಲಿ ಸಣ್ಣ ಕರಳು, ದೊಡ್ಡ ಕರಳಿರೋ ದೋಷ, ಅಲ್ಸರು, ಅಪೆಂಡಿಸೈಟಿಸು, ಜಾಂಡೀಸು, ಕಿಡ್ನಿರೋ ದೋಷ, ಮಲಬದ್ಧತೆ, ಮತ್ತು ಸೆಕ್ಸ್ಗೆ ಸಂಬಂಧಪಟ್ಟಂಥ ದೋಷ, ಹೆಂಗಸರ ಮುಟ್ಟಿನ ಸಮಸ್ಯೆಗಳು, ಗಂಡಸರಿಗೆ ನಪುಂಸಕತೆ, ಇದೆಲ್ಲ ದೋಷ ನರಸಿಂಹಕ್ರಿಯೆ ತೆಗೆಯುತ್ತೆ ಪ್ರಾಕ್ಟೀಸ್ ಮಾಡ್ತಾ. ಮಂಡಿ ನೋವು, ತೊಡೆ ನೋವು, ಸೊಂಟ ನೋವು, ಬೆನ್ನು ನೋವು, ಕಾಲು ನೋವು, ಪಾದ ನೋವು, ಆರ್ಥೋರೈಟಿಸು, ರೊಮೊಟೆಡ್ ಆರ್ಥರೈಟಿಸು, ಗೋಟು, ಆಸ್ಟೋಪೊರಿಯಾಸಿಸು, ಏನೆಲ್ಲ ಇದೆಯೋ ಅದೆಲ್ಲ ನಿವಾರಣೆ ಆಗುತ್ತೆ ಈ ನರಸಿಂಹಕ್ರಿಯೆ. ಇದು ಪ್ರತಿನಿತ್ಯ ಬೆಳಿಗ್ಗೆ 10 ನಿಮಿಷ ಕುರ್ಚಿ ಮೇಲೆ ಕೂತ್ಕೊಂಡು ಮಾಡುವಂಥ ವಿದ್ಯೆ. 10 ನಿಮಿಷ ಸಾಕು, ಕುರ್ಚಿ ಮೇಲೆ ಕೂತ್ಕೊಂಡು ಮಾಡೋದು. ಯೋಗ ಮಾಡಬೇಕು, ವಾಕಿಂಗು, ಜಾಗಿಂಗು, ಜಿಂಬು ಏನೂ ಬೇಕಾಗಿಲ್ಲ. ಭಾಳ ವಿಶೇಷವಾದ್ದು. ತಲೆಯಿಂದ ಪಾದ ತಲೆವರೆಗೆ ಎಲ್ಲ ಥರ ರೋಗ ನಿವಾರಣೆ ಮಾಡಿಬಿಡುತ್ತೆ. ಮಲಬದ್ಧತೆ ಕ್ಲೀನ್ ಮಾಡ್ತದೆ. BP, ಅದರಲ್ಲೂ ಈ ಕ್ರಿಯೆ ಶುಗರ್ನ ಕಮ್ಮಿ ಮಾಡಿಬಿಡುತ್ತೆ. ಡಯಾಬಿಟಿಸ್ನ ಕಂಪ್ಲೀಟಾಗಿ ಹೋಗ್ತಾ ಕ್ಯೂರ್ ಮಾಡಿಬಿಡ್ತದೆ. BP, ಗ್ಯಾಸ್ಟ್ರಿಟಿಕ್ಸ್ ಎಲ್ಲ 10 ನಿಮಿಷ ದಿನ ಬೆಳಗ್ಗೆ ಕೂತ್ಕೊಂಡು ಮಾಡೋವಂಥ ವಿದ್ಯೆ. ಇದನ್ನು ಬೆಳಗ್ಗೆ 10ರಿಂದ ಸಂಜೆ 6 ಅಥವಾ 7 ಗಂಟೆ ಒಳಗೆ ಕ್ಲಾಸ್ ಕಂಡಕ್ಟ್ ಮಾಡಿ ಹೇಳ್ಕೊಡ್ತೀನಿ. ಇದನ್ನು ಈ ನರಸಿಂಹಕ್ರಿಯೆ ನಿಮ್ಮ ಮುದಿತನನ ಕೂಡ ದೂರ ಮಾಡ್ಬೋದು. ಅದರಲ್ಲೂ ಈ ಸರ್ಪದೋಷ, ಮಾಟ, ಮಂತ್ರ, ತಂತ್ರಬಾಧೆಗಳಿದ್ದರೆ ಈ ಕ್ರಿಯೆ ಮಾಡೋದು ನಿವಾರಣೆ ಆಗುತ್ತೆ. ಇದು 12 ಮಂತ್ರಗಳ ಉಪದೇಶ ಇದೆ ಈ ದೀಕ್ಷೆಯಲ್ಲಿ, ಈ ವರ್ಕ್ಶಾಪಲ್ಲಿ. 12 ಮಂತ್ರಗಳು, ತಿಂಗಳಿಗೊಂದು ನರಸಿಂಹ ಅಂತೇಳಿ 12 ನರಸಿಂಹರು, 12. ಈ 12 ನರಸಿಂಹರನ್ನ ಭಾಳ ವಿಶೇಷವಾಗಿ ಜಪ ಮಾಡ್ತಾ ಮಾಡುವಂಥ ಕ್ರಿಯೆ. ಇದನ್ನು ನಾನು ಕಲಿಸ್ತಾ ಇದ್ದೀನಿ. ಇಡೀ ಪ್ರಪಂಚದಲ್ಲೇ ಒಂದು ವಿಶೇಷವಾದ ವಿದ್ಯೆ ಇದು, ಯಾರಿಗೂ ಗೊತ್ತಿಲ್ಲ. ನೀವು ಇಂಟರ್ನೆಟ್ಟಲ್ಲಿ ಪುಸ್ತಕ ಎಲ್ಲಿ ಹುಡುಕರು ಸಿಗಲ್ಲ ಈ ವಿದ್ಯೆ. ಇದನ್ನು ನಾನು 22 ಮತ್ತು 23ನೇ ತಾರೀಕು 1 ದಿನದ ವರ್ಕ್ಶಾಪ್
ಬೆಳಗ್ಗೆಯಿಂದ ಸಂಜೆವರೆಗೂ ಕಂಡಕ್ಟ್ ಮಾಡ್ತೀನಿ. ಆಸಕ್ತಿ ಇರೋರು ಇದು ಸೇರ್ಕೋಬೇಕು ಅನ್ನೋದಾಗಿದ್ದರೆ ಈ ಸ್ಕ್ರೀನ್ ಮೇಲೆ ತೋರಿಸ್ತಾನೆ ನೋಡಿ, ನರಸಿಂಹಕ್ರಿಯೆ ವರ್ಕ್ಶಾಪ್ ಅಂತೇಳಿ ಆ ಲಿಂಕ್ ಇದೆಯಲ್ಲ, ಆ ವೆಬ್ಸೈಟ್ ಲಿಂಕ್, ಅದು ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಆಗ ನೀವು ಅಲ್ಲಿ ಏನೇನು ಸಬ್ಮಿಟ್ ಮಾಡಬೇಕು, ಹೇಗೆ ಫಿಲ್ ಮಾಡಬೇಕು ಅಂತ ಹೇಳುತ್ತೆ. ನೀವು ಕ್ಯಾಮ್ರಾದಲ್ಲಿ ತೊಗೊಳ್ಳಿ, ಮೊಬೈಲಲ್ಲಿ ಈಗ ತೆಕ್ಕೊಳ್ಳಿ ಅದನ್ನು, ಆ ಲಿಂಕ್ನ ತೊಗೊಂಬಿಟ್ಟು ನೀವು ಅಲ್ಲಿಗೆ ಹೋಗಿ ಇಲ್ಲ www.laxmisrinivas.in ಅಂತ ಟೈಪ್ ಮಾಡಿದ್ರೆ ನರಸಿಂಹಕ್ರಿಯೆಗೆ ಕರ್ಕೊಂಡು ಹೋಗುತ್ತೆ, ಅದು ನ್ಯಾವಿಗೇಟ್ ಮಾಡುತ್ತೆ. ಇದನ್ನು ನೀವು ಫಿಲ್ ಮಾಡಿ ನಮ್ಮ ಆಫೀಸಿಗೆ ಫೋನ್ ಮಾಡಿ ನೀವು ಕಳಿಸ್ಕೊಟ್ರೆ ಅವ್ರು ನಿಮಗೆಲ್ಲ ಡೀಟೇಲ್ಸ್ ಎಲ್ಲ ವಾಪಸ್ ನಿಮ್ಗೆ ಕಳಿಸ್ತಾರೆ. ಎಲ್ಲಿ ಬರಬೇಕು, ಹೇಗೆ ಬರಬೇಕು, ಏನು ತರಬೇಕು, ಏನು ತರಬಾರ್ದು ಅದೆಲ್ಲ ಹೇಳ್ತಾರೆ. ಇದು ಬೆಳಗ್ಗೆ 10ರಿಂದ ಸಂಜೆ 6 ಅಥವಾ 7 ಗಂಟೆವರೆಗೆ ನಡೆಯುವಂಥ ಕ್ಲಾಸ್. ಇದು ನಡೆಯೋ ಸ್ಥಳ ಮೈಸೂರು. ಡೇಟು 22 ಮತ್ತು 23 ಶನಿವಾರ ಭಾನುವಾರ, ಒಂದು ದಿನದ ವರ್ಕ್ಶಾಪು. ಇದಕ್ಕೆ ಯಾರು ಬೇಕಾದ್ರೂ ಸೇರಿಕೊಳ್ಳಿ ಅಂತ ಹೇಳ್ತಾ, ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ನಲ್ಲೂ ಕೂಡ ಅಪ್ಲೋಡ್ ಮಾಡ್ತಿರ್ತೀವಿ ಟೈಮ್ ಟು ಟೈಮ್. ಅಲ್ಲೂ ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕಿತ್ತು ಅವರು www.laxmisrinivas.in ಅಂತ ನೀವೇ ಲಾಗಿನ್ ಆಗಿ, ಈ laxmisrinivas.in ಅನ್ನೋದು ಕೂಡ ಈ ಲಿಂಕಿಂದ ಕೂಡ ನೀವು ನರಸಿಂಹಕ್ರಿಯೆಯನ್ನು ರಿಜಿಸ್ಟರ್ ಮಾಡ್ಕೋಬೋದು. ಇದು ಈ ಇನ್ಫಾರ್ಮೇಷನು. ನಾಳೆ ನಾನು ಈಗ 9 ತಿಂಗಳಾಯ್ತಲ್ಲ, ಕೊನೆಯದು ಡೆಲಿವರಿ ಆಗೋ ಸಮಯ, ಮಗು ಡೆಲಿವರಿ ಆಗೋ ಸಮಯ. 10ನೇ ತಿಂಗಳಲ್ಲಿ ಏನು ಮಾಡಬೇಕು, 10ನೇ ತಿಂಗಳಿಗೆ ಗರ್ಭಿಣಿಗೆ ಏನೆಲ್ಲ ಆಗುತ್ತೆ, ಒಳ್ಳೆಯದ ಕೆಟ್ಟದ್ದ, ಆ ಥರ ಏನಾದರೂ ದೋಷ ಇತ್ತು ಅಂದರೆ ಯಾವ ಮಂತ್ರ ತಂತ್ರ ಮಾಡಬೇಕು ಅನ್ನೋದನ್ನು ನಾಳಿನ ಸಂಚಿಕೆ ನಾನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.